ಇಸ್ರೋಗೆ ಜಾಯ್ನ್ ಆಗ್ತೀನಿ ಅಂತ ಹೋಗುವ ಒಬ್ಬ ಯುವ ವಿಜ್ಞಾನಿಗೆ ಜಾಗತಿಕ ಮಟ್ಟದಲ್ಲಿ ಕಾಂಪೀಟ್ ಮಾಡುವಷ್ಟು ಸ್ಯಾಲ್ರಿ ವೇತನ ಎಲ್ಲ ಸಿಗುತ್ತಾ ಹೇಗೆ ಅಂತ? ಇಸ್ರೋ ಸಂಸ್ಥೆಯನ್ನು ನೀವು ಗಮನಿಸಿದಾಗ ಕಳೆದ 30-40 ವರ್ಷದಿಂದ ಹೆಚ್ಚು ಉದ್ಯೋಗ ಅವಕಾಶಗಳಿಲ್ಲ. ಅಂದ್ರೆ ನೀವು ಯಾವುದೇ ಒಂದು ಕಂಪನಿ ಗಮನಿಸಿದಾಗ ಒಂದು ಕಂಪನಿ ಆರಂಭ ಆಗಿ 10 ಲಕ್ಷ 4 ಲಕ್ಷ 5 ಲಕ್ಷ ಉದ್ಯೋಗಗಳಿದೆ ಅಂತ. ಇಸ್ರೋ ಅನ್ನೋದು ವೆರಿ ಎಕ್ಸ್ಕ್ಲೂಸಿವ್. 16,000ದಿಂದ 20,000 ಮಂದಿ ಕೆಲಸ ಮಾಡ್ತೀವಿ ಅಂತ ಒಂದು ಅಂದಾಜು ಲೆಕ್ಕಾಚಾರ ಇದೆ. ಒಬ್ಬ ಯುವ ವ್ಯಕ್ತಿ ಯುವ ಇಂಜಿನಿಯರ್ ಆಗಿರ್ಬೋದು ಅಥವಾ ಬೇಸಿಕ್ ಸೈನ್ಸ್ ಓದಿರುವಂತ ವಿದ್ಯಾರ್ಥಿ ಆಗಿರ್ಬೋದು, ಅವನಿಗೆ ಸಂಬಳ ಮತ್ತೆ ಇತರೆ ರೀತಿಯಾದ ಏನು ಸವಲತ್ತುಗಳಿಗಿಂತ ಇಸ್ರೋದಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನನ್ನ ಒಂದು ಪರಿಣಿತಿ ಮುಖ್ಯ ಆಗುತ್ತೆ. ಸೊ ಅಲ್ಲಿ ಸೆಲೆಕ್ಷನ್ಗೆ ವೆರಿ ಹೈ ಮೆರಿಟ್ ಇರುತ್ತೆ, ಅದನ್ನ ಪಾಸ್ ಆಗ್ಬೇಕಾಗುತ್ತೆ. ಎಕ್ಸಾಮ್ಸ್ ಇರುತ್ತೆ, ಅದನ್ನ ನಾವು ICRB ಅಂತ ಕರಿತೀವಿ. ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಅದನ್ನ ಮಾಡ್ತಾರೆ. ಎಲ್ಲ ಬ್ರಾಂಚೆಸ್ಗೂ, ಸೈನ್ಸ್ ಬ್ರಾಂಚಸ್, ಮ್ಯಾಥ್ಸ್ ಬ್ರಾಂಚಸ್, ಇಂಜಿನಿಯರಿಂಗ್ ಬ್ರಾಂಚಸ್, ಎಲ್ಲ ಬ್ರಾಂಚಸ್ಗೂ ಎಕ್ಸೆಪ್ಟ್ ಬಯೋಟೆಕ್ನಾಲಜಿ, ಬಯೋಮೆಡಿಸಿನ್, MCA ಈ ತರದ ಕೆಲವು ವಿಚಾರಗಳಿಗೆ ಇರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಸಂಬಳ ಅಥವಾ ಏನೋ ಆಕರ್ಷಣೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಪ್ಯಾಷನ್ ಅಂತೀವಿ. ಬಹಳಷ್ಟು ನಾನು ಇತ್ತೀಚೆಗೆ ನಮ್ಮ ಸೋಮನಾಥ್ ಅದೇ ಹೇಳಿದ್ವಿ, ಪ್ರಶ್ನೆ ಕೇಳಿದಾಗ ನಮ್ಮ ಸೋಮನಾಥ್ ಸರ್ ಹೇಳಿದ್ರೆ ನಿಮಗೆ ಪ್ಯಾಷನ್ ಇದ್ರೆ ನೀವು ಇಲ್ಲಿ ಇರ್ತೀರಾ. ಅದು ಅವರೊಬ್ಬರು ಮಾತಲ್ಲ, ಪ್ರತಿಯೊಬ್ಬ ಇಸ್ರೋ ವಿಜ್ಞಾನಿಯ ಮಾತು ಅದೇ. ಈಗ ಮಧ್ಯರಾತ್ರಿ ಹೋಗ್ಬೇಕು ಚಂದ್ರಯಾನ 3 ಸಂದರ್ಭದಲ್ಲಿ ಅಂದ್ರೆ ಇಲ್ಲ ನಾನು ಬರಲ್ಲ ಬೆಳಗ್ಗೆ ಬರ್ತೀನಿ ಅಂತ ಯಾವ ವಿಜ್ಞಾನಿನೂ ಹೇಳೋದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.